ಇನ್ನು ಮಹಿಳಾ ಮೀಸಲಾತಿ ಬಿಲ್ಗೆ ಕಾಂಗ್ರೆಸ್ ವಿರೋಧ ಮಾಡಿದಂತ ಆರೋಪ ಬಿಜೆಪಿ ನಾಯಕರು ಆರೋಪಕ್ಕೆ ಸಚಿವ ಎಂಬಿ ಪಾಟೀಲ್ ಈಗ ಕಿಡಿಕಾಯ್ತಾ ಇದ್ದಾರೆ. ಪ್ರಧಾನಿಗಳ ಭಾಷಣ ನೋಡಿದ್ರೆ ಅವರಿಗೆ ಇರಬೇಕಾದಂತ ಘನತೆ ಇರಲಿಲ್ಲ. ಪದೇ ಪದೇ ಕಾಂಗ್ರೆಸ್, ಡಿಎಂಕೆ, ಟಿಎಂಸಿ ಪಕ್ಷಗಳನ್ನ ವಿರೋಧಿಸಿದ್ರು ಅವರು ಅಂತ ಹೇಳ್ತಾ ಇದ್ದಾರೆ. ಮಹಿಳಾ ಮೀಸಲಾತಿ ಕಾಯ್ದೆಗೆ ಸೋಲಾಗಿದ್ದಂತಹ ವಿಚಾರ ಬಿಜೆಪಿ ನಾಯಕರು ಆರೋಪ ಮಾಡಿದ್ರು. ಪ್ರಧಾನಿಗಳ ಭಾಷಣವನ್ನ ನೋಡಿದ್ರೆ ಅವರಿಗೆ ಇರಬೇಕಾದಂತಹ ಘನತೆ ಆ ಭಾಷಣದಲ್ಲಿ ಕಾಣಿಸ್ತಾ ಇರಲಿಲ್ಲ. ಪದೇ ಪದೇ ಕಾಂಗ್ರೆಸ್, ಡಿಎಂಕೆ, ಟಿಎಂಸಿ ಪಕ್ಷಗಳನ್ನ ವಿರೋಧ ಮಾಡಿ ಅವ್ರು ಮಾತನಾಡ್ತಾ ಇದ್ರು. ಇನ್ನು ತರಾತುರಿಯಲ್ಲಿ ಮಸೂದೆಯನ್ನ ಮಂಡನೆ ಮಾಡಿದ್ರು. ಅವರು ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕಾಗಿತ್ತು ಅಂಥವ್ರು ಅಂತ ಹೇಳ್ತಾ ಇರುವಂತದ್ದು. ಅದ್ರ ಬಗ್ಗೆ ಸಾಧಕ ಬಾಧಕದ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ತರಾತುರಿಯಲ್ಲಿ ಬಿಲ್ ಅಂದ್ರೆ ಮಂಡನೆ ಮಾಡೋದ್ರ ಬದಲು ದಕ್ಷಿಣ ಭಾರತದ ರಾಜ್ಯಗಳು ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇದ್ವು. ನಾವೆಲ್ಲರೂ ಕೂಡ ಅತಿ ಹೆಚ್ಚು ಜಿಡಿಪಿ ಕೊಡೋಕೆ ತಯಾರಿದ್ದೀವಿ ಅಂತಿದ್ದಾರೆ. ಪ್ರಧಾನಮಂತ್ರಿಗಳು ನಿನ್ನೆ ಭಾಷಣ ಒಂದನೇದಾಗಿ ನಾನು ಹೇಳೋದಲ್ಲ, ಮಾಧ್ಯಮದವ್ರು ನೀವೇ ಹೇಳ್ಬಿಡಿ. ಒಬ್ಬ ಪ್ರಧಾನಮಂತ್ರಿಯಾಗಿ ಅವರು ಭಾಷಣ ದೇಶನ ಉದ್ದೇಶಿಸಿ ಮಾತನಾಡುವಂಥದ್ದು ಯಾವ ಒಂದು ಘನತೆ ಗೌರವ ಇರಬೇಕು, ಯಾವ ಡೆಕೋರಮ್ ಇರಬೇಕು. ಪದೇ ಪದೇ ಕಾಂಗ್ರೆಸ್ಸು, ಟಿಎಂಸಿ, ಡಿಎಂಕೆ ಇದನ್ನು ಮಾಡ್ಕೊಂಡು ಹೋಗಿ ಅದ್ರ ಮಾಡಿದ್ರು. ತರಾತುರಿಯಲ್ಲಿ ಮಾಡುವಂಥದ್ದು ಏನೋ ಅವಕಾಶ ಇತ್ತು. ಎಲ್ಲರೂ ಕೂಡ ಬಂದು ಚರ್ಚೆ ಮಾಡಬೇಕಾಗಿತ್ತು, ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕಾಗಿತ್ತು, ಚರ್ಚೆ ಮಾಡಿ ಡಿಲಿಮಿಟೇಷನು, ಆತಂಕಗಳು. ಹಾಗಿದ್ರೆ ಪ್ರಧಾನಮಂತ್ರಿಗಳ ಪ್ರಕಾರ ನಾವು ದಕ್ಷಿಣ ರಾಜ್ಯಗಳು ನಿರ್ಲಕ್ಷ್ಯಕ್ಕೆ ಒಳಗಾಗ್ತಿದ್ವಿ. ಆಮೇಲೆ ಏನಾಗ್ತಿತ್ತು, ಉತ್ತರ ಭಾರತದ ಜನ ನಮ್ಮನ್ನ ಎಲ್ಲರಿಗೂ ಕೂಡ ನಮ್ಮನ್ನ ಪ್ರತಿಯೊಂದಕ್ಕೂ ಅವ್ರ ಮೆಜಾರಿಟಿಯನ್ನು ಹೊಂದಿ ಇವತ್ತು ನಾವೇನು ಫ್ಯಾಮಿಲಿ ಪ್ಲ್ಯಾನಿಂಗ್ನಲ್ಲಿ ನಾವು ಇದನ್ನು ಅನುಸರಿಸಿದ್ದೀವಿ. ಇದನ್ನು ದಿವಸ ಬರೀ ಪಾಪ್ಯುಲೇಷನ್ ಮಾಡಿ GDP ಕೊಡುಗೆ ನಾವೇನು ಕೊಡ್ತಾ ಇದ್ದೀವಿ ಇಡೀ ದೇಶಕ್ಕೆ. ಇದೆಲ್ಲವನ್ನ ಬದಿಗೊತ್ತಿ ನೀವು ಅಲ್ಲಿ ಇದು ಮಾಡ್ಕೊಂಡು ನಾಳೆ ನೀವು ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಮಾಡ್ತಿದ್ರಿ, ನಮ್ಮ ದಕ್ಷಿಣ ರಾಜ್ಯಗಳನ್ನ ನಿರ್ಲಕ್ಷ್ಯನೂ ಕೂಡ ಮಾಡ್ತಿದ್ರಿ. ಇದನ್ನು ಒಪ್ಕೋಬೋದಾ?